ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ ನಮ್ಮ ಶಾಲೆಗೆ. ಇವತ್ತು ನಾವು ಕನ್ನಡ ಮಾಧ್ಯಮ 1ನೇ ತರಗತಿಯಲ್ಲಿ ಬರುವ ಗಣಿತದಲ್ಲಿ ಬರುವ ವಿಷಯದಲ್ಲಿ ಪಾಠ 17 ಕಾಲವನ್ನು ಕಲಿಯೋಣ. ಈ ಪಾಠವನ್ನು ಕಲಿತ ನಂತರ ಒಂದು ಮಗು ದೈನಂದಿನ ಚಟುವಟಿಕೆಗಳನ್ನು ಕಾಲಕ್ಕನುಗುಣವಾಗಿ ಮುಂಚೆ ಅಥವಾ ನಂತರ ಶಬ್ದಗಳನ್ನು ಬಳಸಿ ಹೇಳುತ್ತದೆ. ದೈನಂದಿನ ಚಟುವಟಿಕೆಗಳನ್ನು ಅನುಕ್ರಮವಾಗಿ ಹೇಳುತ್ತದೆ. ವಾರದ ದಿನಗಳ ಪರಿಚಯವನ್ನು ಹೊಂದುತ್ತದೆ. ವರ್ಷದ 12 ತಿಂಗಳ ಹೆಸರುಗಳನ್ನು ಪರಿಚಯವನ್ನು ಹೊಂದುತ್ತದೆ. ಇಲ್ಲಿ ನೋಡೋಣ ಏನೇನು ಕಲಿಯುತ್ತದೆ ಮಗು ಎಂದು. ಈ ಚಿತ್ರಗಳು ರಾಜುವಿನ ದಿನಚರಿಯನ್ನು ತೋರಿಸುತ್ತದೆ. ಬೆಳಿಗ್ಗೆ ರಾಜು ಎದ್ದನು. ಅದನಂತರ ರಾಜು ಹೋಗಿ ಸ್ನಾನ ಮಾಡಿದನು. ಆಮೇಲೆ ರಾಜು ತಿಂಡಿ ಅಥವಾ ನಾಷ್ಟಾ ಮಾಡಿದನು, ಬ್ರೇಕ್ಫಾಸ್ಟ್ ಮಾಡಿದನು. ಆಮೇಲೆ ರಾಜು ಶಾಲೆ ಕಡೆಗೆ ಹೋದನು. ಆಮೇಲೆ ರಾಜು ಶಾಲೆಯಲ್ಲಿ ಹೋಗಿ ಕುಂತನು. ಆಮೇಲೆ ರಾಜು ಮತ್ತೆ ಮರಳಿ ಸಂಜೆ ಮನೆಗೆ ಬಂದನು. ಆಮೇಲೆ ರಾಜು ಆಟವಾಡಿದನು ಬಾಲಿನ ಜೊತೆ. ಮತ್ತೆ ರಾಜು ಮಲಗಿದನು. ಇದನ್ನು ನಾವು ಹೆಂಗೆ ಇದು ಕಾಲಕ್ಕನುಗುಣವಾಗಿ ಹೇಳುತ್ತೇವೆ. ಇಲ್ಲಿ ನೋಡಿ ಈ ಕೆಳಗೆ ಚಿತ್ರಗಳಲ್ಲಿ ನೀಡಿರುವ ಸಂದರ್ಭಕ್ಕೆ ಸಹಿ ಹೊಂದುವ ಚಿತ್ರಕ್ಕೆ ಸಹಿ ಗುರುತನ್ನು ಹಾಕಿ. ರಾಜು ಶಾಲೆಗೆ ಹೋಗುವ ಮುಂಚೆ. ರಾಜು ಶಾಲೆಗೆ ಹೋಗೋಕ್ಕಿಂತ ಮುಂಚೆ ಬೆಳಗ್ಗೆ ನೀವೇನು ಮಾಡ್ತೀರಾ? ಶಾಲೆಗೆ ಹೋಗುವ ಮುಂಚೆ ಏನಾದರೂ ತಿಂಡಿ ತಿಂತೀರಾ? ಅದಕ್ಕೆ ಇಲ್ಲಿ ಸಹಿ ಗುರುತನ್ನು ಹಾಕಿ. ಮಲಗುವುದಿಲ್ಲ. ಮಲಗಿ ಎದ್ದ ಮೇಲೆ ಏನು ಮಾಡ್ತೀರಾ? ಸ್ನಾನವನ್ನು ಮಾಡಿ ಆಮೇಲೆ ಏನಾದರೂ ತಿಂದು ಆಮೇಲೆ ಶಾಲೆಗೆ ಹೋಗ್ತೀರಲ್ಲ. ಶಾಲೆಗೆ ಹೋಗುವುದ ಮುಂಚೆ ಏನಾಗುತ್ತೆ? ಏನಾದರೂ ತಿಂತೀರಾ? ಇಲ್ಲಿ ನೋಡಿ, ರಾಜು ಮಲಗುವ ಮುಂಚೆ ಏನು ಮಾಡ್ತಾನೆ? ಆಟವಾಡ್ತಾನ? ಇಲ್ಲ. ರಾಜು ಏನು ಮಾಡ್ತಾನೆ? ಮಲಗುವ ಮುಂಚೆ ಬ್ರಷ್ ಮಾಡ್ತಾನೆ. ಇದು ಸಹಿ ಗುರುತು. ಶಾಲೆಯಿಂದ ಮನೆಗೆ ಬಂದ ಮೇಲೆ ರಾಜು ಏನು ಮಾಡ್ತಾನೆ? ರಾಜು ಶಾಲೆಯಿಂದ ಮನೆಗೆ ಬಂದ ಮೇಲೆ ಆಟವನ್ನು ಆಡ್ತಾನೆ. ಇಲ್ಲಿ ನೋಡಿ, ನಿದ್ದೆಯಿಂದ ಎದ್ದ ನಂತರ ರಾಜು ಏನು ಮಾಡ್ತಾನೆ? ಫಸ್ಟ್ ನಿದ್ದೆಯಿಂದ ಎದ್ದ ಮೇಲೆ ರಾಜು ಏನು ಮಾಡ್ತಾನೆ ಅಂದರೆ ಸ್ನಾನ ಮಾಡ್ತಾನೆ. ಕೆಳಗೆ ನೀಡಿರುವ ಚಿತ್ರಗಳಿಗೆ ದಿನಚರಿಗೆ ಹೊಂದುವಂತೆ ಸಂಖ್ಯೆಗಳನ್ನು ನೀಡು. ಇಲ್ಲಿ ನೋಡಿ ಏನೇನಿದೆ ಅಂತ. ಮೊದಲು ಒಬ್ಬ ವ್ಯಕ್ತಿಯು ಹೇಳುತ್ತಾನೆ, ಆಯ್ತಾ? 6 ಗಂಟೆ ಬೆಳಿಗ್ಗೆ. ಇಲ್ಲಿ ನೋಡಿ ಟೈಮಿಂಗ್ ನೋಡಿ, ಇಲ್ಲಿ 6 ಗಂಟೆ ಇದೆ. 6 ಗಂಟೆಗೆ ಒಂದು ವ್ಯಕ್ತಿ ಹೇಳುತ್ತಾನೆ, ಇದು 1. ಆಮೇಲೆ ನೋಡಿ ಎಷ್ಟಾಗಿದೆ? 9:30, 3:30 ಆಗಿದೆ. ಇಲ್ಲಿ 5:30 ಆಗಿದೆ. ಇಲ್ಲಿ 5 ಆಗಿದೆ. ಇಲ್ಲಿ 8 ಆಗಿದೆ. ಆಯ್ತಾ? ಆಮೇಲೆ ಏನಾಗುತ್ತೆ? ಅವರು ಆಮೇಲೆ ಮನೆ ಕೆಲಸ ಮಾಡಿ ಆಫೀಸ್ಗೆ ರೆಡಿ ಆಗ್ತಾರೆ, ಇದು 2. ಆಮೇಲೆ ಆಫೀಸ್ನಲ್ಲಿ ಕೆಲಸವನ್ನು ಮಾಡ್ತಾರೆ, ಇದು 3. ಇದು ಆಫೀಸ್ನಿಂದ ಮನೆಗೆ ಬರ್ತಾರೆ 5 ಗಂಟೆಗೆ, ಇದು 4. ಆಮೇಲೆ ಇಲ್ಲಿ ನೋಡಿ 8 ಗಂಟೆ ಆಗಿದೆ ಅಂದರೆ ಮಕ್ಕಳ ಜೊತೆ ಕುಂತು ಟಿವಿ ನೋಡ್ತಾರೆ, 5. ಆಮೇಲೆ 10 ಗಂಟೆಗೆ ಮಲ್ಕೊಳ್ತಾರೆ, ಇದು 6. ಈ ಥರ ಹೋಲಿಸಿ. ಇಲ್ಲಿ ನೋಡಿ ಚಿತ್ರಗಳನ್ನು ದಿನದ ಸಮಯದ ಜೊತೆ ಗೆರೆ ಎಳೆದು ಹೊಂದಿಸು. ಇಲ್ಲಿ ನೋಡಿ, ಇದು ರಾತ್ರಿ ಆಗಿದೆ. ಚಂದ್ರ ಬಂದಿದ್ದಾನೆ, ರಾತ್ರಿ ಆಗಿದೆ. ಇಲ್ಲಿ ಆಟ ಆಡ್ತಾ ಇದ್ದಾರೆ, ಹಗಲಲ್ಲಿ ಆಟ ಆಡ್ತಾ ಇದ್ದಾರೆ. ಇದು ಹಗಲು, ಇದು ರಾತ್ರಿ. ಇಲ್ಲಿ ನೋಡಿ ಇದು ರಾತ್ರಿ ನಕ್ಷತ್ರ ಕಾಣುತ್ತಲ್ಲ, ಇದು ರಾತ್ರಿಗೆ ನಕ್ಷತ್ರ ಕಾಣುತ್ತದೆ, ಹಗಲಲ್ಲಿ ಸೂರ್ಯ ಕಾಣುತ್ತಾನೆ. ಇಲ್ಲಿ ನೋಡಿ ಕೆಳಗಿರುವ ಚಿತ್ರಗಳಿಗೆ ಅನುಕ್ರಮದಲ್ಲಿ ಸರಣಿಯಲ್ಲಿರುವಂತೆ ಸಂಖ್ಯೆಗಳನ್ನು ಸರಣಿ ಅಂದ್ರೆ 1 2 3 4 ಅಂತ ಬರೀಬೇಕು ನೀವು. 1 2 3 4. ಇದಕ್ಕೇನಂತಾರೆ? ಸರಣಿಯಲ್ಲಿ ಬರೀತಾರೆ. 1 ಅಂದರೆ ಇದು ಫಸ್ಟ್ ಅಲ್ಲಿ ಬರುತ್ತದೆ. ಇಲ್ಲಿ ನೋಡಿ ಏನೇನಾಗುತ್ತೆ ಅಂತ. ಮೊದಲೆಲ್ಲರೂ ಜೂಗೆ ಹೋಗಲು ಮೊದಲೆಲ್ಲರೂ ಬಸ್ಸನ್ನು ಏರುತ್ತಾರೆ, ಇದು 1ನೇದಾಯಿತು. 1. ಆಮೇಲೆ ಬಸ್ಸಿನಲ್ಲಿ ಎಲ್ಲರೂ ಕೂರುತ್ತಾರೆ, ಇದು 2. ಆಮೇಲೆ ಬಸ್ಸಿನಿಂದ ಎಲ್ಲರೂ ಇಳಿಯುತ್ತಾರೆ, ಇದು 3. ಆಮೇಲೆ ಒಂದು ಸ್ವಲ್ಪ ಜೂಯಲ್ಲಿ ಎಲ್ಲ ತಿರುಗಾಡಿ ನೋಡುತ್ತಾರೆ, ಇದು 4. ಆಮೇಲೆ ಊಟ ಮಾಡ್ತಾರೆ, 5. ಊಟ ಮಾಡಿ ಮನೆಗೆ
ಅಥವಾ ಸ್ಕೂಲಿಗೆ ವಾಪಸ್ ಬರ್ತಾರೆ. ಇದು 6. ಇಲ್ಲಿ ನೋಡಿ ವಾರದ ದಿನಗಳು. ವಾರದಲ್ಲಿ ಬರುವ ದಿನಗಳು ಯಾವುವು? ಒಂದು ವಾರದಲ್ಲಿ 7 ದಿನಗಳಿವೆ. ಒಂದು ವಾರದಲ್ಲಿ ಎಷ್ಟಿರುತ್ತೆ? 7 ದಿನಗಳಿರುತ್ತವೆ. ವಾರದ ಪ್ರಾರಂಭಿಕ ದಿನ ಭಾನುವಾರ ಅಥವಾ ರವಿವಾರ, ಸಂಡೇ. ಭಾನುವಾರದಿಂದ ವಾರದ ದಿನ ಪ್ರಾರಂಭವಾಗುತ್ತದೆ. ಹಾಗೂ ಕೊನೆಯ ದಿನ ಶನಿವಾರ. ಇಲ್ಲಿ ನೋಡಿ ಎಲ್ಲಿದೆ? ಇಲ್ಲಿಂದ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ವಾರದ 7 ದಿನಗಳು. ಇಲ್ಲಿ ಬರುವುದು ಒಂದನೇದು ಯಾವುದು? ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, 7ನೇ ದಿನ ಶನಿವಾರ. ಇಲ್ಲಿ ನೋಡಿ ವಾರದ ದಿನಗಳು ಯಾವುವು? ಒಂದು ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಅಭ್ಯಾಸ. ಭಾನುವಾರ ನಂತರ ಬರುವ ದಿನಕ್ಕೆ ಸಹಿ ಗುರುತನ್ನು ಹಾಕು. ಭಾನುವಾರ ಆದಮೇಲೆ ಬರುವ ದಿನ ಯಾವುದು? ಸೋಮವಾರ. ವಾರದ ಕೊನೆಯ ದಿನಕ್ಕೆ ಗುರುತನ್ನು ಹಾಕು. ಕೊನೆಯ ದಿನ ಯಾವುದು? ಶನಿವಾರ. ಬುಧವಾರದ ನಂತರ ಬರುವ ದಿನಕ್ಕೆ ವೃತ್ತವನ್ನು ಹಾಕು. ಬುಧವಾರ ಆದ್ಮೇಲೆ ಬರುವುದು ಯಾವುದು? ಗುರುವಾರ. ಸೋಮವಾರದ ಹಿಂದಿನ ದಿನಕ್ಕೆ ವೃತ್ತವನ್ನು ಹಾಕು. ಸೋಮವಾರ ಹಿಂದೆ ಬರುವ ಯಾವುದು? ಸೋಮವಾರ ಹಿಂದೆ ಬರುವುದು ಭಾನುವಾರ. ಮಂಗಳವಾರ ಹಾಗೂ ಗುರುವಾರದ ನಡುವೆ ಬರುವ ಮಂಗಳವಾರ ಮತ್ತು ಗುರುವಾರದ ನಡುವೆ ಬರುವುದು ಯಾವುದು? ನಡುವೆ ಯಾವುದು ಬರುತ್ತೆ? ಬುಧವಾರ. ಈ ವಾರದ ಮೊದಲ ದಿನಕ್ಕೆ ಬಣ್ಣವನ್ನು ತುಂಬು. ನೋಡಿ ಬಣ್ಣ ತುಂಬೋಣ. ಈ ತರ ಬಣ್ಣವನ್ನು ತುಂಬಿ. ಇದು ಭಾನುವಾರ. ಆಯ್ತಾ? ಭಾನುವಾರ. ಇದರ ಶುಕ್ರವಾರಕ್ಕೆ ಬಣ್ಣ ತುಂಬಿ. ಶುಕ್ರವಾರ. ಇಲ್ಲಿ ನೋಡಿ ಅದೇ ತರ ಕೆಳಗೆ ನೀಡಿರುವ ಚಿತ್ರಗಳಲ್ಲಿ ವಾರದ ಮೊದಲ ದಿನ ಸೂಚಿಸುವ ಎಲೆಗೆ ಹಸಿರು ಬಣ್ಣ ಹಾಕು. ವಾರದ ಕೊನೆಯ ದಿನ ಸೂಚಿಸುವ ಎಲೆಗೆ ನೀಲಿ ಬಣ್ಣ ಹಾಕು. ನೋಡಿ ಇದರಲ್ಲಿ ವಾರದ ಮೊದಲ ದಿನ ಯಾವುದು? ಅದಕ್ಕೆ ಹಸಿರು ಬಣ್ಣವನ್ನು ಹಾಕು. ಯಾವುದು ನೋಡಿ? ವಾರದ ಮೊದಲ ದಿನ ರವಿವಾರ. ಇದಕ್ಕೆ ಹಸಿರು ಬಣ್ಣವನ್ನು ಹಾಕು. ಅದೇ ತರ ವಾರದ ಕೊನೆಯ ದಿನ ಸೂಚಿಸುವ ಎಲೆಗೆ ನೀಲಿ ಬಣ್ಣ ಹಾಕು. ಕೊನೆಯ ದಿನ ಯಾವುದು? ಶನಿವಾರ. ಇಲ್ಲಿ ನೋಡಿ, ಇಲ್ಲಿ ಶನಿವಾರ ಇದೆ. ಇದಕ್ಕೆ ನೀಲಿ ಬಣ್ಣವನ್ನು ಹಾಕಿ. ಆಯ್ತಾ? ಆದ್ಮೇಲೆ ನೋಡಿ ಏನಿದೆ? ಕೆಳಗೆ ನೀಡಿರುವ ವಾರ ದಿನಗಳು ಅವುಗಳ ನಂತರ ದಿನಗಳೊಂದಿಗೆ ಮಾದರಿಯಂತೆ ಹೊಂದಿಸು. ಸೋಮವಾರ ಆದ್ಮೇಲೆ ಬರೋದು ಯಾವುದು? ಮಂಗಳವಾರ. ಬುಧವಾರ ಆದ್ಮೇಲೆ ಬರೋದು ಗುರುವಾರ. ಶುಕ್ರವಾರ ಆದ್ಮೇಲೆ ಬರೋದು ಶನಿವಾರ. ಭಾನುವಾರ ಆದ್ಮೇಲೆ ಬರೋದು ಸೋಮವಾರ. ವಾರ ದಿನಗಳಿಗೆ ಅನುಕ್ರಮವಾಗಿ ಸಂಖ್ಯೆಗಳನ್ನು ನೀಡು. ಅನುಕ್ರಮ ನೋಡಿ, ಮೊದಲು ಬರೋದು ಯಾವುದು? ಭಾನುವಾರ. ಆಮೇಲೆ ಬರೋದು ಸೋಮವಾರ. ಆಮೇಲೆ ಬರೋದು ಮಂಗಳವಾರ. ಆದ್ಮೇಲೆ ಬರೋದು ಬುಧವಾರ. ಆಮೇಲೆ ಬರೋದು ಗುರುವಾರ. ಆಮೇಲೆ ಬರೋದು ಶುಕ್ರವಾರ. ಕೊನೆಯಲ್ಲಿ ಬರೋದು ಶನಿವಾರ, 7ನೇ ದಿನ. ವರ್ಷದ ತಿಂಗಳುಗಳು. ವರ್ಷದಲ್ಲಿ ಬರುವ ತಿಂಗಳಿಗೆ ಯಾವುವು? ವರ್ಷದಲ್ಲಿ ಬರುವ ತಿಂಗಳು 12. ವರ್ಷದಲ್ಲಿ ಟೋಟಲ್ ಆಗಿ 12 ತಿಂಗಳು ಬರುತ್ತೆ. ಅದರಲ್ಲಿ ಯಾವುದು? ಒಂದನೇದು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಈಗ ಇರೋದು ಯಾವುದು? ಈಗ ಚಾಲ್ತಿಯಲ್ಲಿ ಇರೋದು ಯಾವುದು? ನವೆಂಬರ್. ಫಸ್ಟ್ ಮೊದಲನೇ ತಿಂಗಳು ಯಾವುದು? ಜನವರಿ. ಕೊನೆಯ ತಿಂಗಳು ಯಾವುದು? ಡಿಸೆಂಬರ್. ವರ್ಷದ ಮೊದಲ ತಿಂಗಳು ಜನವರಿ ಹಾಗೂ ಕೊನೆಯ ತಿಂಗಳು ಡಿಸೆಂಬರ್. ಇಲ್ಲಿ ಅಭ್ಯಾಸ ನೋಡಿ. ಮಾರ್ಚ್ನ ನಂತರ ಬರುವ ತಿಂಗಳು ಯಾವುದು? ಸಹಿ ಗುರುತು ಹಾಕಿ. ಅದಕ್ಕೆ ಏಪ್ರಿಲ್. ಜುಲೈನ ಹಿಂದೆ ಬರುವ ತಿಂಗಳಿಗೆ ಗುರುತು ಹಾಕು. ಜುಲೈಗಿಂತ ಹಿಂದೆ ಬರುವ ತಿಂಗಳು ಯಾವುದು? ಜೂನ್. ಸೆಪ್ಟೆಂಬರ್ ಹಾಗೂ ನವೆಂಬರ್ ನಡುವೆ ಬರುವ ತಿಂಗಳನ್ನು ಹಾಕಿ. ಸೆಪ್ಟೆಂಬರ್ ಮತ್ತು ನವೆಂಬರ್ ನಡುವೆ ಬರುವುದು ಅಕ್ಟೋಬರ್. ವರ್ಷದ ಮೊದಲ ತಿಂಗಳಿಗೆ ವೃತ್ತವನ್ನು ಹಾಕು. ವರ್ಷದ ಮೊದಲ ತಿಂಗಳು ಯಾವುದು? ಜನವರಿ. ವರ್ಷದ ಕೊನೆಯ ತಿಂಗಳು ಯಾವುದು? ಡಿಸೆಂಬರ್.
ಕೆಳಗೆ ಕೊಟ್ಟಿರುವ ತಿಂಗಳುಗಳನ್ನು ಅವುಗಳ ನಂತರದ ತಿಂಗಳುಗಳೊಂದಿಗೆ ಮಾದರಿಯಂತೆ ಹೊಂದಿಸು. ಸೆಪ್ಟೆಂಬರ್ ಆದಮೇಲೆ ಬರುವುದು ಅಕ್ಟೋಬರ್, ನವೆಂಬರ್ ಆದಮೇಲೆ ಬರೋದು ಡಿಸೆಂಬರ್, ಮಾರ್ಚ್ ಆದಮೇಲೆ ಬರೋದು ಏಪ್ರಿಲ್, ಜನವರಿ ಆದಮೇಲೆ ಬರೋದು ಫೆಬ್ರವರಿ. ಕೆಳಗೆ ಕೊಟ್ಟಿರುವ ತಿಂಗಳುಗಳನ್ನು ಅವುಗಳ ಹಿಂದಿನ ತಿಂಗಳುಗಳೊಂದಿಗೆ ಮಾದರಿಯಂತೆ ಹೊಂದಿಸು. ಏಪ್ರಿಲ್ಗಿಂತ ಮುಂಚೆ ಬರುವುದು ಮಾರ್ಚ್, ಆಗಸ್ಟ್ಗಿಂತ ಮುಂಚೆ ಬರುವುದು ಜುಲೈ, ನವೆಂಬರ್ಗಿಂತ ಮುಂಚೆ ಬರುವುದು ಅಕ್ಟೋಬರ್, ಜೂನ್ಗಿಂತ ಮುಂಚೆ ಬರುವುದು ಮೇ. ರಾಜು ಈ ಕೆಳಗೆ ಕೊಟ್ಟಿರುವ ವರ್ಷದ ರೈಲು ಜೋಡಿಸುತ್ತಾನೆ. ತಿಂಗಳುಗಳಿಗೆ ಸರಿಯಾದ ಸಂಖ್ಯೆ ನೀಡಿ ಅವನಿಗೆ ಸಹಾಯ ಮಾಡು. ಮೊದಲನೇ ತಿಂಗಳಿಗೆ ಸಂಖ್ಯೆಯನ್ನು ನೀಡಲಾಗಿದೆ. ನೋಡಿ, ಜನವರಿ ಆದಮೇಲೆ ಬರುವುದು ಯಾವುದು? ಫೆಬ್ರವರಿಯಲ್ಲಿದೆ ನೋಡಿ, ಅದಕ್ಕೆ 2 ಕೊಡಿ. ಆಮೇಲೆ ಬರೋದು ಮಾರ್ಚ್ 3, ಆಮೇಲೆ ಬರೋದು ಏಪ್ರಿಲ್ 4, ಆಮೇಲೆ ಬರೋದು ಏಪ್ರಿಲ್ ಆದಮೇಲೆ ಮೇ 5, ಆಮೇಲೆ ಬರೋದು ಜೂನ್ ಎಲ್ಲಿದೆ ನೋಡಿ, ಇಲ್ಲಿದೆ 6, ಆಮೇಲೆ ಜುಲೈ 7, ಆಮೇಲೆ ಬರೋದು ಆಗಸ್ಟ್ 8, ಆಮೇಲೆ ಆಗಸ್ಟ್ ಆದಮೇಲೆ ಸೆಪ್ಟೆಂಬರ್ 9, ಆಮೇಲೆ ಅಕ್ಟೋಬರ್ 10, ನವೆಂಬರ್ ಎಲ್ಲಿದೆ ನೋಡಿ, ನವೆಂಬರ್ 11, ಡಿಸೆಂಬರ್ 12. ಇಲ್ಲಿಗೆ ಈ ಪಾಠವು ಮುಗಿಯಿತು. ಏನಾದರೂ ಅರ್ಥವಾಗಿದ್ದಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ, ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.